ಮೇಷ್ಟ್ರುಗಳ ವರ್ಗಾವಣೆಯಲ್ಲಿ ಭಾರಿ ಗೋಲ್ಮಾಲ್. ಕಾಸು ಕೊಟ್ರೆ ವರ್ಗಾವಣೆಗೆ ಕೋಕ್. ಎಸ್, ರಾಜ್ಯದ ಶಿಕ್ಷಣ ಇಲಾಖೆಯಲ್ಲಿ ಭರ್ಜರಿ ವರ್ಗಾವಣೆ ಗೋಲ್ಮಾಲ್ ನಡೀತಾ ಇದೆ. ಹೆಸರಿಗಷ್ಟೇ ಕೌನ್ಸಿಲಿಂಗ್ ನಾಟಕವಾಡಿ ತಮಗೆ ಬೇಕಾದವರಿಗೆ ಕಾಸು ಕೊಟ್ಟವರಿಗೆ, ಮಂತ್ರಿ ಮಹೋದಯರ ಆತ್ಮೀಯರಿಗೆ ವರ್ಗಾವಣೆ ಮಾಡದೆ ನಿಯತ್ತಾಗಿ ಪ್ರಾಮಾಣಿಕವಾಗಿ ದುಡಿಯುವ ಮೇಷ್ಟ್ರುಗಳಿಗೆ ಮಾತ್ರ ವರ್ಗಾವಣೆ ಮಾಡಲಾಗ್ತಿದೆ. ಕಾಲೇಜು ಶಿಕ್ಷಕರ ವರ್ಗಾವಣೆಯಲ್ಲಿ ಎಂತೆಂಥ ಗೋಲ್ಮಾಲ್ ನಡೀತಾ ಇದೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಕೊಡ್ತೀವಿ ನೋಡಿ. ಬೆಂಗಳೂರಿನ ಮಹಾರಾಣಿ ವಿಜ್ಞಾನ ಕಲೆ ಮತ್ತು ವಾಣಿಜ್ಯ ಕಾಲೇಜು, ಗೃಹ ವಿಜ್ಞಾನ ಕಾಲೇಜು ಹಾಗೂ ಸರ್ಕಾರಿ ವಿಜ್ಞಾನ ಕಾಲೇಜುಗಳಲ್ಲಿ ನಿಯೋಜನೆ ಮೇಲಿರುವ ಶಿಕ್ಷಕರು ವರ್ಗಾವಣೆ ಮಾಡಲು ಪಟ್ಟಿಯಲ್ಲಿದ್ದಾರೆ. ಆದರೆ ವರ್ಗಾವಣೆಗೆ ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ. ಈ ಬಗ್ಗೆ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನ ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗುತ್ತಿಲ್ಲ. ಹೌದು, ಈ ಇಡೀ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ 3 ಪ್ರಮುಖ ಕಾಲೇಜುಗಳ ಉಪನ್ಯಾಸಕರು ನಾವು ಇದೇ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತೀವಿ, ನಮ್ಮನ್ನ ವರ್ಗಾವಣೆ ಮಾಡಬೇಡಿ ಅಂತ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಇವರ ಅರ್ಜಿಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಹೈಕೋರ್ಟ್ ಅಧ್ಯಾಪಕರಿಗೆ ನೀವು ಯಾವುದೇ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟವರಲ್ಲ, ಈ 3 ಕಾಲೇಜಿನ ಅಧ್ಯಾಪಕರು ನಿಯೋಜನೆ ಮೇಲೆ ವಿಶ್ವವಿದ್ಯಾಲಯಗಳಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದೀರಿ ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಸರ್ಕಾರದಿಂದ ಇದುವರೆಗೂ ಕೂಡ ಅಧಿಕೃತ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ನೀವು ನಮ್ಮ ಮಾತೃ ಇಲಾಖೆ ಅಂದ್ರೆ ಶಿಕ್ಷಣ ಇಲಾಖೆಗೆ ಸೇರಿದ ಅಧ್ಯಾಪಕರು ಎಂದು ಹೈಕೋರ್ಟ್ ಖಡಕ್ ಆಗಿ ಹೇಳಿದೆ. ಕಾಲೇಜು ಶಿಕ್ಷಣ ಇಲಾಖೆ 29/5/2026 ವರ್ಗಾವಣೆಯ ಮೊದಲ ಸುತ್ತೋಲೆಯನ್ನ ಹೊರಡಿಸಿತ್ತು. ಆ ಸುತ್ತೋಲೆಯಲ್ಲಿ ಕೋರ್ಟ್ ಆದೇಶದಂತೆ ನೀವು ನಮ್ಮ ಇಲಾಖೆಯ ಎಂಪ್ಲಾಯ್ ಅಂತ ಸ್ಪಷ್ಟಪಡಿಸಿತ್ತು. ಇದಾದ ನಂತರ 6/7/2026 ವರ್ಗಾವಣೆಯ 2ನೇ ಸುತ್ತೋಲೆ ಹೊರಡಿಸಿದಾಗಲೂ ಕೂಡ ಹೈಕೋರ್ಟ್ನ ಆದೇಶವನ್ನ ಉಲ್ಲೇಖ ಮಾಡಿರ್ತಾರೆ. ನಂತರ 3 ಕಾಲೇಜಿನ ಅಧ್ಯಾಪಕರಿಗೆ ಇಲಾಖೆ ಕೇವಿಯಟ್ ಕೂಡ ಕಳಿಸಿದೆ. ಈ ಹಿಂದೆ ಇದ್ದ ಮಾಜಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್, ಹಿಂದಿನ ಆಯುಕ್ತರಾದ ಕುಮಾರಿ ಮಂಜುಶ್ರೀಯನ್ ಮತ್ತು ಹಿಂದಿನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಖುಷ್ಬೂ ಚೌಧರಿ ಇವರುಗಳು ಘನ ನ್ಯಾಯಾಲಯದ ಆದೇಶಕ್ಕೆ ಬದ್ಧರಾಗಿ ಈ 3 ಕಾಲೇಜಿನ ಅಧ್ಯಾಪಕರನ್ನ ವರ್ಗಾವಣೆಗೊಳಿಸಿ ಖಾಲಿಯಾದ ಆ ಸ್ಥಳವನ್ನ ಕೌನ್ಸಿಲಿಂಗ್ ಸಮಯದಲ್ಲಿ ಖಾಲಿ ಹುದ್ದೆ ಎಂದು ತೋರಿಸಲು ಎಲ್ಲಾ ರೀತಿಯ ತಯಾರಿಯನ್ನ ನಡೆಸ್ತಾ ಇದ್ರು. ತದನಂತರ ಹೊಸದಾಗಿ ನೂತನವಾಗಿ ಬಂದ ಆಯುಕ್ತರಾದ ಗೋಪಾಲಕೃಷ್ಣ ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಾದ ತುಳಸಿ ಮದನಿನಿ ಈಗ ಅದನ್ನ ಏಕೆ ಪಾಲಿಸುತ್ತಿಲ್ಲ ಎಂಬ ಪ್ರಶ್ನೆ ಎಲ್ಲರದಾಗಿದೆ. ಮೊದಲ ಬಾರಿ ಹೊರಬಂದ ವರ್ಗಾವಣೆ ಪಟ್ಟಿಯಲ್ಲಿ ಕಾಲೇಜಿನ ಒಟ್ಟು 67 ಅಧ್ಯಾಪಕರಿದ್ದು ಅದರಲ್ಲಿ 66 ಜನ ಅಧ್ಯಾಪಕರು ಮಹಾರಾಣಿ ಕಾಲೇಜು, ಗೃಹ ವಿಜ್ಞಾನ ಕಾಲೇಜು, ಸರ್ಕಾರಿ ಕಾಲೇಜಿನವರಾಗಿದ್ರು. ಕೇವಲ ಒಬ್ರು ಮಾತ್ರ ಆರ್ಸಿ ಕಾಲೇಜಿನವರು. ಆದ್ರೆ ಇಲಾಖೆ 2ನೇ ಬಾರಿ ಬಿಟ್ಟಂತಹ ವರ್ಗಾವಣೆ ಪಟ್ಟಿಯಲ್ಲಿ ಎ ಝೋನ್ ಇಂದ ಒಟ್ಟು 57 ಜನ ಅಧ್ಯಾಪಕರಿದ್ರು. ಅದರಲ್ಲಿ ಒಬ್ರು ಮಾತ್ರ ಆರ್ಸಿ ಕಾಲೇಜಿನವರು. ಉಳಿದವರೆಲ್ಲ ಮಹಾರಾಣಿ ಕಾಲೇಜು, ಗೃಹ ವಿಜ್ಞಾನ ಕಾಲೇಜು, ಸರ್ಕಾರಿ ಕಾಲೇಜಿನವರಾಗಿದ್ದಾರೆ. ಆದ್ರೆ 12/7/2026 ಇಲಾಖೆ ಹೊರಡಿಸಿದ ವೇಕೆನ್ಸಿ ಲಿಸ್ಟ್ ನಲ್ಲಿ ಕೇವಲ ಆರ್ಸಿ ಕಾಲೇಜಿನ ಮಾತ್ರ ತೋರಿಸಿ ಉಳಿದ 66 ಹಿರಿಯ ಅಧ್ಯಾಪಕರ ಹುದ್ದೆಗಳನ್ನ ತೋರಿಸದೆ ಮುಚ್ಚಿಟ್ಟಿದೆ. ಇದು ಈಗ 10 ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ತಾವು ವಿಶ್ವವಿದ್ಯಾಲಯಕ್ಕೆ ಸೇರಿದವರೆಂದು ನೆಪ ಮಾಡಿಕೊಂಡು ಇನ್ನೂ 2 ವರ್ಷಗಳ ಹೆಚ್ಚುವರಿ ಸೇವೆಯನ್ನ ಅನುಭವಿಸಲು ಇಲ್ಲಿರುವ ಅಧ್ಯಾಪಕರು ತಂತ್ರವನ್ನ ರೂಪಿಸಿದ್ದಾರೆ. ಇದರ ಜೊತೆಗೆ ವರ್ಗಾವಣೆ ಪಟ್ಟಿಯಲ್ಲಿರುವ 3 ಕಾಲೇಜಿನ ಅಧ್ಯಾಪಕರು ಈ ಪ್ಲಾನ್ ರೂಪಿಸಿದ್ದಾರೆ.
ಹೈಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಈ 3 ಅಧ್ಯಾಪಕರನ್ನ ಅಲ್ಲೇ ಮುಂದುವರಿಸಲು ಹೇಗೆ ಸಾಧ್ಯ? ಇವರೆಲ್ಲ ಕಾನೂನಿನ ವಿರುದ್ಧವಾಗಿದ್ದಾರೆ. ಕಾನೂನು ಎಲ್ಲರಿಗೂ ಕೂಡ ಒಂದೇ. ಹಾಗಾಗಿ ಘನ ನ್ಯಾಯಾಲಯದ ಆದೇಶಕ್ಕೆ ಮನ್ನಣೆಯನ್ನ ನೀಡಿ ಎ ಝೋನ್ನಲ್ಲಿರುವ 66 ಜನ ಅಧ್ಯಾಪಕರನ್ನ ನಿಯಮಾನುಸಾರ ವರ್ಗಾವಣೆಗೊಳಿಸಿ ಖಾಲಿ ಹುದ್ದೆಯನ್ನ ರಾಜ್ಯದ ಅಧ್ಯಾಪಕರಿಗೆ ವರ್ಗಾವಣೆ ಕೌನ್ಸಿಲಿಂಗ್ ಸಮಯದಲ್ಲಿ ತೋರಿಸಬೇಕಿತ್ತು. ಆದರೆ ಭ್ರಷ್ಟ ಅಧಿಕಾರಿಗಳ ಕೈಚಳಕದಿಂದ ಅದ್ಯಾವುದೂ ಕೂಡ ಆಗದೆ ಈಗ ಅಂತಿಮ ವರ್ಗಾವಣೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ತಮಾಷೆ ಅಂದ್ರೆ ವರ್ಗಾವಣೆ ಪಟ್ಟಿಯ ಬಗ್ಗೆ ತಕರಾರು ಇದ್ರೆ ಸಂಜೆಯೊಳಗೆ ಇಲಾಖೆಗೆ ಪತ್ರ ಬರೆಯಿರಿ ಅಂತ ನಿನ್ನೆ ಮಧ್ಯಾಹ್ನ ಸುತ್ತೋಲೆಯನ್ನ ಕಳುಹಿಸಿದ್ದಾರೆ. ಅಲ್ಲದೆ ಆ ಪತ್ರಕ್ಕೆ ಪ್ರಾಂಶುಪಾಲರ ಅನುಮತಿ ಕೂಡ ಬೇಕು ಅನ್ನೋ ಕಂಡೀಷನ್ ಬೇರೆ ಹಾಕಿದ್ದಾರೆ. ಅಂದ್ರೆ ಅಂತಿಮ ವರ್ಗಾವಣೆ ಪಟ್ಟಿಗೆ ಯಾರು ಕೂಡ ತಕರಾರು ಹಾಕಬಾರದು ಅನ್ನೋ ಉದ್ದೇಶದಿಂದ ಇಲಾಖೆಯ ಕೆಲ ಚಾಲಾಕಿ ಅಧಿಕಾರಿಗಳು ಈ ಷರತ್ತನ್ನ ಹಾಕಿದ್ದಾರೆ ಅನ್ನೋದು ಪ್ರಾಧ್ಯಾಪಕರ ದೂರು. ಒಟ್ಟಾರೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ವರ್ಗಾವಣೆ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೀತಾ ಇಲ್ಲ. ವರ್ಗಾವಣೆಗಾಗಿ ಅಥವಾ ವರ್ಗಾವಣೆಯಿಂದ ತಪ್ಪಿಸಿಕೊಳ್ಳಲು ಮೇಷ್ಟ್ರುಗಳು ಸುಳ್ಳು ಹೇಳಿ ಸುಳ್ಳು ಮೆಡಿಕಲ್ ಸರ್ಟಿಫಿಕೇಟ್ ಹಾಕಿರುವ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಕೂಲಂಕುಷ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ವರ್ಗಾವಣೆ ಪ್ರಕ್ರಿಯೆ ಭ್ರಷ್ಟಾಚಾರ ಮುಕ್ತವಾಗಿ ನಡೆಸಬೇಕು ಅನ್ನೋದು ಪ್ರಾಧ್ಯಾಪಕರ ವರ್ಗದವರ ಆಗ್ರಹವಾಗಿದೆ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.